ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಅರುಣ್ಗೆ 5 ಲಕ್ಷ ರೂಪಾಯಿ ದುಡ್ಡು ಹೊಂದಿಸ್ಬೇಕು. ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳಿ ಸೂರ್ಯ ಮತ್ತು ಚೇತನ್ ಇಬ್ರು ತಲೆ ಕೆಡ್ಸ್ಕೊಂಡಿರ್ತಾರೆ. ಸೂರ್ಯ ಕಾರ್ ತಗೊಂಡು ಚೇತನ್ ಹತ್ರ ಬಂದು, ಏನ್ ಮಗ ದುಡ್ಡು ಹೊಂದಿಸ್ತೀನಿ ಅಂತ ಹೇಳಿದ್ಯಲ್ಲ, ನಿಮ್ಮ ಸಂಬಂಧಿಕರ ಹತ್ರ ಅಲ್ಲ ಯಾರತ್ರಾದ್ರೂ ಕೇಳಿದ್ಯಾ, ನಿಂಗೆ ಯಾರಾದರೂ ಸಹಾಯ ಮಾಡಿದ್ರ ಅಂತ ಕೇಳ್ತಾನೆ. ಆಗ ಇಲ್ಲ ಕಣೋ, ನಂಗಿನ್ನೂ ದುಡ್ಡೇ ಹೊಂದ್ಸೋಕ್ಕಾಗಲಿಲ್ಲ, ಎಷ್ಟು ಅರೇಂಜ್ ಮಾಡಬೇಕು ಅಂತ ಕಷ್ಟಪಟ್ಟರು ಸಾಧ್ಯನೇ ಆಗಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, ನಮ್ಮ ಕಷ್ಟ ಬಂದಿರುವಾಗಲೇ ಗೊತ್ತಾಗೋದು ಕಣೋ, ನಮ್ಗೆ ಯಾರು ಆಗ್ತಾರೆ ಯಾರಾಗಲ್ಲ ಅಂಥೇಳಿ ಹೇಳ್ತಾನೆ. ಹೋಗ್ಲಿ ಬಿಡು, ಈಗ ನಿನ್ನ ಹತ್ರ ಎಷ್ಟು ಅಡ್ಜಸ್ಟ್ ಆಗಿದೆ ಹೇಳು ಅಂತ ಹೇಳಿ ಚೇತನ್ಗೆ ಸೂರ್ಯ ಕೇಳಿದಾಗ, ನಂದು ನನ್ನ ಅಕ್ಕಂದು ಒಡವೆ ದುಡ್ಡು ಎಲ್ಲ ಸೇರಿದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ ಕಣೋ ಅಂತೇಳಿ ಹೇಳ್ತಾನೆ. ಸರಿ, ಹಾಗಿದ್ರೆ ಇನ್ನು ಉಳಿದಿರೋ 3.5 ಲಕ್ಷನ ನಾವು ಹೇಗೆ ಒಟ್ಟು ಮಾಡಬೇಕು ಅಂತ ಹೇಳಿ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ. ನಾವು ಒಂದು ವೇಳೆ ದುಡ್ಡು ಒಟ್ಟು ಹಾಕಿ ಕೊಡಲಿಲ್ಲ ಅಂತ ಅಂದರೆ ಆ ಅರುಣ್ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಚೇತನ್ ಹೇಳ್ತಾನೆ, ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೋ, ನಾವೆಲ್ಲಿಂದ ದುಡ್ಡು ಹೊಟ್ಟು ಹಾಕೋದು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಸರಿ ಮಗ, ನೀನೇನು ತಲೆ ಕೆಡ್ಸ್ಕೋಬೇಡ, ದುಡ್ಡನ್ನು ಹೇಗಾದರೂ ಮಾಡಿ ಹೊಂದ್ಸೋಣ ಅಂತ ಹೇಳಿ ಚೇತನಿಗೆ ಹೇಳಿ ಸೂರ್ಯ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ಸೂರ್ಯ ಮನೆಗೆ ಬಂದು ನಡೆದಿರೋ ವಿಷಯನೆಲ್ಲ ಮೀನಾಗೆ ಹೇಳ್ತಾನೆ. ಆಗ ಮೀನಾ, ಸರಿ ಬಿಡ್ರಿ, ನಾನೊಂದು ಜಾಗದಲ್ಲಿ ಚೀಟಿ ಹಾಕಿದ್ದೀನಿ, ಅದರಲ್ಲಿ ಬರೋ ದುಡ್ಡನ್ನು ಚೇತಣ್ಣನಿಗೆ ಕೊಡೋಣ ಅಂಥೇಳಿ ಮೀನಾ ಹೇಳ್ತಾಳೆ. ಆದರೂ ನೀನು ಹಾಕಿರೋ ಚೀಟಿ ದುಡ್ಡು ಸಾಕೋಗೋದಿಲ್ಲ, ಒಂದು ಕೆಲಸ ಮಾಡೋಣ, ಆ ದುಡ್ಡಕ್ಕೂ ಸೇರಿಸಿ ನನ್ನ ಕಾರನ್ನು ಬೇರೆ ಅಡ ಇಡೋಣ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ದುಡ್ಡು ಹೇಗ್ರಿ ಕಟ್ಟೋದು ಅಂತ ಹೇಳಿ ಕೇಳಿದಾಗ, ನೀನೇನು ತಲೆ ಕೆಡಿಸ್ಕೋಬೇಡ, ಈ ವಿಷಯನ ನಾವು ಚೇತನಿಗೆ ಬಿಡೋಣ, ಅವನು ಕಾರ್ನ ಖಂಡಿತವಾಗಿಯೂ ಬಿಡಿಸ್ಕೊಟ್ಟೇ ಕೊಡ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ ಅಂಥೇಳಿ ಹೇಳ್ತಾನೆ ಸೂರ್ಯ. ಮೀನಾ ಸರಿ ಅಂತ ಅಂದಾಗ ಕಾರನ್ನು ಅಡ ಇಡೋದಕ್ಕೆ ಅಂತ ಹೇಳಿ ಸೂರ್ಯ ಕಾರನ್ನು ಫೈನಾನ್ಸ್ ಆಫೀಸ್ಗೆ ಹೋಗಿ ಅಡ ಇಡೋದ್ರ ಬಗ್ಗೆ ಕೇಳ್ತಾನೆ. ಅದು ಅಲ್ಲದೆ ಸೂರ್ಯ ತನ್ನ ಕಾರನ್ನು ಮಂಜ ಕೆಲಸ ಮಾಡ್ತಾ ಇರೋವಂಥ ಫೈನಾನ್ಸ್ ಆಫೀಸ್ಗೆ ಹೋಗಿ ಅವ್ರ ಹತ್ರನೇ ಅಡ ಇಡೋದಕ್ಕೆ ಅಂತೇಳಿ ಹೋಗ್ತಾನೆ. ಆಗ ಮಂಜ ಕಾರ್ನೆಲ್ಲ ಚೆಕ್ ಮಾಡಿ, ಸರಿ ಇದೆ ಬಾವ, ಇದಕ್ಕಿವತ್ತೇ ದುಡ್ಡು ಕೊಡ್ತಾರಂತೆ ಅಂತ ಹೇಳ್ತಿರುವಾಗ ಅದನ್ನು ಕೇಳಿ ಸೂರ್ಯಗೆ ಖುಷಿಯಾಗಿರುತ್ತೆ. ಅಷ್ಟರಲ್ಲಿ ಚೇತನ್ ಅಲ್ಲಿಗೆ ಬಂದಾಗ ಚೇತನ್ಗೆ ದುಡ್ಡಿಸ್ಕೊ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ. ನಂತರ ಈ ವಿಷಯ ಮಂಜ ಫೋನ್ ಮಾಡಿ ಕನಕನ ಹತ್ರ ಹೇಳ್ತಾನೆ. ಈ ವಿಷಯ ಕೇಳಿದ ಕನಕಾಗೆ ತುಂಬ ಶಾಕ್ ಆಗುತ್ತೆ. ಈ ಕಡೆ ಮನೆಗೆ ಬಂದು ಮಂಜ ಕುಸುಮ ಅವರ ಹತ್ರ ಎಲ್ಲ ವಿಷಯವನ್ನು ಹೇಳಿದಾಗ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಅಷ್ಟರಲ್ಲಿ ಮೀನಾ ಮತ್ತು ಕನಕ ಮನೆಗೆ ಬರ್ತಾರೆ. ಈಗ ಏನಮ್ಮ ನನ್ನ ಇಲ್ಲಿ ಕರೆದಿದ್ದು ಅಂತ ಮೀನಾ ಕೇಳ್ತಿರುವಾಗ, ಅಲ್ಲ ಕಣೆ, ನಿಮ್ಮ ಕಾರ್ನ ಯಾಕೆ ನೀವು ಅಡ ಇಟ್ಟು ಅವರಿಗೆಲ್ಲ ದುಡ್ಡು ಕೊಡಬೇಕು, ಅಳಿಯಂದ್ರಿಗೆ ಧಾರಾಳ ಮನಸ್ಸಿದೆ ಅಂತ ಗೊತ್ತಿತ್ತು, ಆದರೆ ಅಷ್ಟೊಂದು ಧಾರಾಳ ಮನಸ್ಸಿರೋದು ಸರಿನಾ, ದುಡಿಮೆಗೆ ಅಂತ ಇದ್ದಿದ್ದು ಅದೊಂದೇ ಕಾರು, ಅದನ್ನೇ ಅಡ ಇಟ್ಬಿಟ್ರೆ ಮುಂದೆ ನಿಮ್ಮ ಜೀವನ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಕುಸುಮ ಮೀನಾಗೆ. ಅದಕ್ಕೆ ಮೀನಾ ಹೇಳ್ತಾಳೆ, ನೋಡಮ್ಮ, ಚೇತನ್ ಅವರು ತುಂಬ ಒಳ್ಳೆಯವರು, ಅದೂ ಅಲ್ಲದೆ ಸೂರ್ಯ ಮತ್ತು ಚೇತನ್ ಅವರು ತುಂಬ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಆಗಿದ್ದವರು, ಒಬ್ರಿಗೊಬ್ರು ಕಷ್ಟ ಅಂತ ಬಂದರೆ ಆಗೋರು ಗೊತ್ತಾ ಅಂತೇಳಿ ಹೇಳ್ತಾಳೆ. ಮೀನಾ ಮಾತು ಕೇಳ್ತಿದ್ದ ಕುಸುಮ ಅವ್ರು ಹೇಳ್ತಾರೆ, ಅದು ಹಾಗಲ್ಲಮ್ಮ, ಇದೆಷ್ಟು ದೊಡ್ಡ ಅಮೌಂಟ್ ಅಲ್ವಾ, ಅದನ್ನು ಅವನ ಕೈಯಲ್ಲಿ ಅರೇಂಜ್ ಮಾಡೋಕ್ಕಾಗುತ್ತಾ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಅದು ಅಲ್ಲದೆ ಮೀನಾ ಹೇಳ್ತಾಳೆ, ಚೇತನ್ ಅಣ್ಣನೇ ಹೇಳಿದ್ದಾನೆ, ಪ್ರತಿ ತಿಂಗಳು ಆ ದುಡ್ಡನ್ನು ತಾನೇ ಕಟ್ಕೋತೀನಿ ಅಂತ ಹೇಳಿದ್ದಾನೆ, ಆದರೆ ಪ್ರಾಬ್ಲಮ್ ಏನು ಅಂತ ಅಂದರೆ ಇವ್ರ ಹತ್ರನೇ ಕಾರ್ ಇಲ್ವಲ್ಲ, ಇನ್ನು ಮುಂದೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂಥೇಳಿ ನಂಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿ ಹೊರಟ್ಬಿಡ್ತಾಳೆ. ಕುಸುಮ ಅವ್ರು ಹೇಳ್ತಾರೆ, 1,000ನೋ 2,000 ಆಗಿದ್ದರೆ ಪರವಾಗಿರಲಿಲ್ಲ, ಇದೆಲ್ಲ ತುಂಬ ಓವರ್ ಆಯಿತು ಕಣೆ ಅಂತ ಹೇಳಿ ಬೈಕೊಳ್ತಾರೆ. ಆಗ ಮಂಜ ಹೇಳ್ತಾನೆ, ನಾನು ಕೂಡ ಕಾರ್ ಅಡ ಇಡೋದಕ್ಕೆ ಅಂಥೇಳಿ ಬಂದಿರಬೇಕಾದ್ರೆ ಬಾವ ಒಂದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಹೇಳಿದೆ. ಆಗ ಅವರು ಹಿಂದೆ ಮುಂದೆ ನೋಡಿದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡೋದೇನೂ ಇಲ್ಲ ಅಂತ ಹೇಳಿದ್ರು. ಇದನ್ನೆಲ್ಲ ಕೇಳ್ತಾ ಇದ್ದ ಕುಸುಮ ಅವ್ರು ಹೇಳ್ತಾರೆ, ಅಲ್ಲ ಕಣೆ, ನೀನಾದರೂ ಹೇಳೋದಲ್ವಾ ಈ ಥರ ಅಡ ಇಡಬಾರ್ದು ಅಂಥೇಳಿ. ಮತ್ತೆ ಮೀನಾಗಿ ಹೇಳಿದಾಗ, ನಾನು ಮದುವೆ ಆಗೋದಕ್ಕೂ ಮುಂಚೆಯಿಂದನೂ ಅವರಿಬ್ಬರು ಫ್ರೆಂಡ್ಸ್, ಹಾಗಿರಬೇಕಾದ್ರೆ ನಾನು ಹೇಗಮ್ಮ ಕೊಡಬೇಡ ಅಂತ ಹೇಳೋಕ್ಕಾಗುತ್ತೆ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಕುಸುಮ ಅವ್ರು ಹೇಳ್ತಾನೆ, ನಾನು ಹಾಗಲ್ಲ ಕಣೆ ಹೇಳ್ತಾ ಇರೋದು, ಒಂದು ವೇಳೆ ಅವನ ತಿಂಗಳ ದುಡ್ಡು ಕಟ್ಟಲಿಲ್ಲ ಅಂತ ಅಂದರೆ ನಿಮ್ಮ ಕಾರನ್ನೇ ಅಲ್ವಾ ಅವ್ರು ಎತ್ಕೊಂಡು ಹೋಗೋದು, ಅದೂ ಅಲ್ಲದೆ ಅಲ್ಲಿ ಮಂಜ ಬೇರೆ ಕೆಲಸ ಮಾಡ್ತಿದ್ದಾನೆ, ಮನೆಯವರ ಮಧ್ಯೆನೇ ಅಲ್ವೇನೆ ಮನಸ್ತಾಪ ಆಗೋದು ಅಂಥೇಳಿ ಹೇಳ್ತಾರೆ ಕುಸುಮ. ಆಗ ಮೀನಾ ಹೇಳ್ತಾಳೆ, ನೋಡಮ್ಮ, ನೀನು ಇದನ್ನೆಲ್ಲ ಹೇಳೋದಕ್ಕೆ ಅಂತ ನನ್ನ ಕರೆಸಿದ್ರೆ
ಹೇಳಿದ್ದಾಯ್ತಲ್ಲ, ಇನ್ನು ಮುಂದೆ ಈ ಥರದ್ದೆಲ್ಲ ಹೇಳೋಕ್ಕಲ್ಲ, ನಾನು ಕರಿಬೇಡ ಅಂತೇಳಿ ಹೇಳ್ತಾಳೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಯಾಕೋ ನನಗೆ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಏ ಕನಕ, ಈ ವಿಷಯ ನಿನ್ನ ಗಂಡನಿಗೆ ಗೊತ್ತಿದೆಯೇನೆ ಅಂತ ಕೇಳಿ ಕುಸುಮ ಅವ್ರು ಕೇಳ್ತಿರ್ಬೇಕಾದ್ರೆ, ಗೊತ್ತಿದೆ ಅಮ್ಮ ಅಂತ ಹೇಳಿ ಕನಕ ಹೇಳ್ತಾಳೆ. ಏನೇ ಇದು, ಎಷ್ಟೇ ಕೋಪ ಇದ್ರೂ ನಾವೇನೇ ಮಾಡಿದ್ರು ಕುಟುಂಬದವ್ರಲ್ವೇನೆ, ಅಳಿಯಂದ್ರೆ ಯಾಕೆ ಇಷ್ಟೊಂದು ಆಟ ಆಡ್ತಾ ಇದ್ದಾರೆ? ಅದೂ ಅಲ್ಲದೆ ಅವ್ರು ಸ್ವಲ್ಪ ಕರುಣೆ ತೋರಿಸ್ಬಹುದಾಗಿತ್ತು. ಅದೂ ಅಲ್ಲದೆ ನಾವು ದುಡ್ಡು ಕೊಡಿ ಅಂತ ಹೇಳಬಹುದಿತ್ತಲ್ಲ ಸ್ವಲ್ಪ ನಿಧಾನವಾಗಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಆದರೆ ಏನಮ್ಮ ಮಾಡೋದು, ಕೋಪ ಇರೋದೆಲ್ಲ ಸೂರ್ಯಭಾವನ ಮೇಲಲ್ವಾ, ಅದಕ್ಕೇನೆ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಂಜ ಹೇಳ್ತಿರ್ತಾನೆ. ಈ ಕಡೆ ಕನಕ ಕುಸುಮ ಮಾತಾಡಿದ ವಿಷಯವನ್ನೆಲ್ಲ ನೆನೆಸಿಕೊಳ್ತಾ ಇರ್ತಾಳೆ. ನಂತರ ಕನಕ ಅರುಣ ಹತ್ರ ಹೋಗಿ ಭಾವನ್ ಕಾರ್ನ ಅಡ ಇಟ್ಟು ಈ ದುಡ್ಡನ್ನು ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾಳೆ. ಓ, ನಿಮ್ಮ ಭಾವನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆಯಾ? ಏನಿವಾಗ ನಿಮ್ಮ ಭಾವನಿಗೆ ದುಡ್ಡು ವಾಪಸ್ ಕೊಟ್ಬಿಡ್ಬೇಕಾ ನಾನು? ನೋಡು, ಅವ್ರ ಕಾರನ್ನಾದರೂ ಮಾರ್ಕೊಳ್ಳಿ, ಮನೆ ಆದರೂ ಮಾರ್ಕೊಳ್ಳಿ, ಅಷ್ಟೇ ಯಾಕೆ ರೋಡಲ್ಲೇ ಭಿಕ್ಷೆ ಬೇಡಲಿ, ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಇಷ್ಟೆಲ್ಲ ಆದರೂ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ ಆಯ್ತಾ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಕನಕ ಹಾಗೆ ಹೇಳಬೇಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅರುಣ್ ಕನಕನ ಮೇಲೆ ರೇಗಾಡ್ತಾನೆ. ಅದಕ್ಕೆ ಕನಕ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಿರುವಾಗ ಅರುಣ್ ಕನಕನ್ನ ಕರೀತಾನೆ. ಕನಕ ಆಗ ಅರುಣ್ ಹತ್ರ ಹೋದಾಗ ಬೇಕು ಅಂತಾನೆ ಅರುಣ್ ಅವಳ ಕಪಾಲಕ್ಕೆ ಹೊಡಿತಾನೆ. ಇನ್ಮೇಲೆ ಏನಾದರೂ ಅವನ ಪರ ವಹಿಸ್ಕೊಂಡು ನೀನು ಮಾತಾಡಿದೆ ಅಂತ ಇಟ್ಕೋ, ನಿನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅರುಣ ಕನಕನಿಗೆ ವಾರ್ನಿಂಗ್ ಕೊಡ್ತಾನೆ. ಇದನ್ನೆಲ್ಲ ನೆನೆಸ್ಕೊಂಡು ಕನಕ ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಿರ್ತಾಳೆ. ಆಗ ಮೀನಾ ಕನಕನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಏನಾದರೂ ಅರುಣ್ ನಿನ್ನ ಜೊತೆ ಜಗಳ ಮಾಡಿದ್ರೇನೆ ಅಂತ ಹೇಳಿ ಕೇಳ್ತಾಳೆ. ಆಗ ಕನಕ, ಇಲ್ಲಕ್ಕ, ಅವ್ರು ಇವಾಗ ಬದಲಾಗಿದ್ದಾರೆ, ಈಗ ಚೇತನ್ ಅವರು ದುಡ್ಡು ಕೊಟ್ಟಿದ್ದಾರಲ್ವಾ, ಅದಕ್ಕೆ ಸ್ವಲ್ಪ ಕೋಪ ಕಡಿಮೆ ಆಗಿದೆ, ಇವಾಗ ಚೆನ್ನಾಗಿ ಮಾತಾಡ್ತಾರಕ್ಕ ಅಂತ ಹೇಳಿ ಮೀನಾ ಹತ್ರ ಕನಕ ಹೇಳ್ತಿರ್ತಾಳೆ. ಆಗ ಮೀನಾ ಅವರು ಬದಲಾಗಿರೋದು ಒಳ್ಳೆಯದೇ ಕಣೆ, ನೀನು ಖುಷಿಯಾಗಿರಬೇಕು ಅಷ್ಟೇ ಬೇಕಾಗಿರೋದು ಅಂತ ಮೀನಾ ಹೇಳ್ತಾಳೆ. ಆದರೆ ನಮ್ಮಿಂದನೇ ಭಾವ ಕಾರನ್ನು ಮಾರೋ ರೀತಿ ಆಯ್ತಲ್ಲ ಅಂಥೇಳಿ ಕನಕ ಹೇಳ್ತಿರ್ತಾ ಬೇಜಾರು ಮಾಡ್ಕೊತಾಳೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಡ್ರೈವರ್ಗಳಿಗೆ ಇದೆಲ್ಲ ಮಾಮೂಲಿ ವಿಷಯ ಕಣೆ. ಚೇತನ್ ನನ್ನ ಆದಷ್ಟು ಬೇಗ ಡ್ಯೂ ಕಟ್ಟಿ ಮತ್ತೆ ಕಾರನ್ನು ವಾಪಸ್ ತಂದು ಕೊಡ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಅಕ್ಕ, ಭಾವನಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿ ಕನಕ ಹೇಳ್ತಾ ಇರಬೇಕಾದ್ರೆ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಮೀನಾ ಕನಕನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಆದರೆ ಕನಕ ಮಾತ್ರ ತನ್ನ ಮನಸ್ಸಲ್ಲಿರೋ ನೋವನ್ನು ಎಲ್ಲಿ ಅಕ್ಕನಿಗೆ ಹೇಳ್ಕೊಂಡ್ರೆ ಅವಳು ನೊಂದ್ಕೋತಾಳೋ ಅಂತ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ತುಂಬಾ ಕೊರಗ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಮನೆಗೆ ಬರ್ತಾರೆ. ಏನಪ್ಪ ಹೋಗಿದ್ದ ಕೆಲಸ ಏನಾಯಿತು ಅಂತ ರಂಗನಾಥ್ ಅವ್ರು ಕೇಳ್ತಿರ್ಬೇಕಾದ್ರೆ, ಅಪ್ಪಯ್ಯ ಹೇಗೋ 5 ಲಕ್ಷ ಅರೇಂಜ್ ಮಾಡಿ ಕೊಟ್ಬಿಟ್ವಿ, ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಯಿತು ಅಂತ ಸೂರ್ಯ ಹೇಳ್ತಾನೆ. ಏನೋ ಅರೇಂಜ್ ಮಾಡ್ಕೊಬಿಟ್ರಾ, ಅದು ಹೆಂಗಪ್ಪ ಆಯಿತು ಅಂಥೇಳಿ ರಂಗನಾಥ್ ಕೇಳ್ತಿರ್ಬೇಕಾದ್ರೆ, ಅಪ್ಪಯ್ಯ 2 ಲಕ್ಷನ ಚೇತನ್ನೇ ರೆಡಿ ಮಾಡ್ದ, ಆದರೆ ಇನ್ನು ಉಳಿದಿದ್ದ 3 ಲಕ್ಷನ ನಾನೇ ರೆಡಿ ಮಾಡಿದೆ ಅಂತ ಸೂರ್ಯ ಹೇಳ್ತಾನೆ. ಏನು, ನೀನು ಅರೇಂಜ್ ಮಾಡಿದ್ಯಾ ಅಂಥೇಳಿ ರಂಗನಾಥ್ ಅವರು ಕೇಳ್ತಾ ಇರಬೇಕಾದ್ರೆ ಮೀನಾ ಸೂರ್ಯ ಇಬ್ಬರು ಮುಖ ನೋಡ್ಕೋತಾರೆ. ನಂತರ ಅಪ್ಪ ಇವನೇನು ಕಾರ್ ಓಡಿಸಿ ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕಾಗುತ್ತಾ, ಅಥವಾ ಅವನಿಗೆ ಬ್ಯಾಂಕ್ ಎಲ್ಲಾದರೂ ಸಾಲ ಕೊಡ್ತಾರಾ, ಎಲ್ಲಾದರೂ ಬಡ್ಡಿಗೆ ತಂದು ಕೊಟ್ಟಿರ್ತಾನೆ ಅಷ್ಟೇ ಅಪ್ಪ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಮೀನಾ ಅಂಥೇಳಿ ಮನೋಜ್ ಹೇಳ್ತಾ ಇದ್ದ ಮಾತಿಗೆ ಮೀನಾ ಕೋಪ ಮಾಡಿಕೊಂಡು, ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ನನ್ನ ಗಂಡ ಯಾಮರ್ಸಿ ದುಡಿಯೋರೆಲ್ಲ, ಗೌರವದಿಂದ ಕಾರ್ ಓಡಿಸ್ತಾ ಇದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಈ ಮನೆಗೆ ಏನೇನು ಬೇಕು ಎಲ್ಲದನ್ನು ಅವರೇ ನೋಡ್ಕೋತಾ ಇದ್ದಾರೆ ಅಂಥೇಳಿ ಮೀನಾ ಹೇಳ್ತಾಳೆ. ಮನೋಜನ ಮೇಲೆ ರೇಗಾಡ್ತಾ ಇರುವಾಗ, ಏನೇ ಹಂಗಂದ್ರೆ ಮನೋಜ ಏನು ಮಾಡ್ತಾ ಇಲ್ಲ ಅಂತನಾ ಅಂತ ಕೇಳ್ತಾಳೆ ಶಾಂತಿ. ಆಗ ಮೀನಾ ಹೇಳ್ತಾಳೆ, ಅತ್ತೆ, ನಾನು ಆ ರೀತಿ ಹೇಳಿದ್ದಲ್ಲ, ನನ್ನ ಗಂಡನ ಮೇಲೆ ಕೆಟ್ಟದಾಗಿ ಮಾತಾಡ್ತಾ ಇರಬೇಕಾದ್ರೆ ನಾನು ನೋಡಿಕೊಂಡು ಹೇಗೆ ಸುಮ್ಮನಿರೋದಕ್ಕಾಗುತ್ತೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ, ಹೌದು, ಗಂಡನ ಮೇಲೆ ತುಂಬಾ ಪ್ರೀತಿ ಉಕ್ಕರಿಸ್ತಾ ಇದೆ ಅಂತ ಕಾಣುತ್ತೆ ಅಂತೇಳಿ ಹೇಳ್ತಾಳೆ ಶಾಂತಿ. ಅಟ್ಲೀಸ್ಟ್ ಅವಳಿಗಾದ್ರೂ ಅವಳ ಗಂಡನ ಮೇಲೆ ಪ್ರೀತಿ ಇದೆಯಲ್ಲ, ನೀನು ಯಾಕೆ ಅದನ್ನು ಹೊಟ್ಟೆ ಉರ್ಕೋತೀಯಾ ಅಂಥೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾ ಇರಬೇಕಾದ್ರೆ, ಏನು ನಿಮ್ಮ ಮಾತಿನ ಅರ್ಥ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತನಾ ಅಂಥೇಳಿ ಪ್ರಶ್ನೆ ಮಾಡ್ತಾಳೆ ರಂಗನಾಥ್ಗೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಸುಮ್ಮನೆ ಮಧ್ಯದಲ್ಲಿ ನಿಂದೊಂದು ವಟವಟ ಅಂತ ಹೇಳಿ ಬೈತಾರೆ. ಲೋ ಸೂರ್ಯ, ಹಾಗಾದರೆ ದುಡ್ಡನ್ನು ಹೇಗೋ ಅರೇಂಜ್ ಮಾಡಿದ್ಯಾ ಅಂತ ಹೇಳಿ ಸೂರ್ಯಗೆ ರವಿ ಕೇಳ್ತಾ ಇರಬೇಕಾದ್ರೆ,
ಇಲ್ಲ ಕಣೋ, ಹೆಂಗಿದ್ರು ನನ್ನ 2ನೇ ಕಾರ್ ಇತ್ತಲ್ಲ, ಅದರದ್ದು ಡ್ಯೂ ಬೇರೆ ಕಟ್ಟಿ ಮುಗ್ದಾಗಿತ್ತು. ಅದಕ್ಕೆ ಅದನ್ನು ತಗೊಂಡು ಹೋಗಿ ಅಡ ಇಟ್ಟು ಕೊಡೋಣ ಅಂತ ಹೇಳಿ ಕೊಟ್ಬಿಟ್ಟೆ ಕಣೋ ಅಂತೇಳಿ ಹೇಳ್ತಾರೆ. ಇದನ್ನು ಕೇಳಿ ರಂಗನಾಥ್ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಏನು ನಿನ್ನ ಕಾರನ್ನು ಅಡ ಇಟ್ಟಿಯಾ ಅಂಥೇಳಿ ರವಿ ಕೇಳ್ತಾ ಇರ್ಬೇಕಾರೆ ಸೂರ್ಯ ಹೇಳ್ತಾನೆ, ಅವನಿಗಾದರೂ ಅವನ ಪರಿಸ್ಥಿತಿನ ನಾನೇ ತಾನೇ ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಅವ್ನು ನನ್ನ ಸಣ್ಣಿಂದ ನನ್ನ ಫ್ರೆಂಡ್ ಅಲ್ವಾ, ಅವನ್ನ ನಾನು ಹೇಗೆ ಬಿಟ್ಟಿರೋಕ್ಕಾಗುತ್ತೆ ಹೇಳು ಅಂತೇಳಿ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾರೆ, ಯಾಕ್ರಿ ಕಾರ್ನ ಇವನು ಅಡ ಇಡಬೇಕು, ಅದು ಅವನಿಗೋಸ್ಕರ ದುಡ್ಡು ಅರೇಂಜ್ ಮಾಡೋದಕ್ಕೋಸ್ಕರ ಅಂಥೇಳಿ ಬೈತಾಳೆ. ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆ ಅವ್ನು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡ್, ನನ್ನ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಅವನೇ ನನ್ನ ಜೊತೆ ನಿಲ್ಲೋದು ಗೊತ್ತಾ ಅಂತೇಳಿ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಮೊದಲು ನಿನ್ನ ಕಷ್ಟ ನೋಡ್ಕೊ, ಇಡೀ ಊರವ್ರಿಗೆ ದಾನ ಮಾಡಿಕೊಂಡು ದುಡ್ಡು ಗಿಡ್ಡು ಕೊಟ್ಕೊಂಡು ನಿನ್ನ ಹತ್ರ ಏನಿದೆ ಅಂತ ಮೊದಲು ಕೇಳಿ ತಿಳ್ಕೊ ಅಂತ ಹೇಳ್ತಾಳೆ ಶಾಂತಿ. ಅಮ್ಮ, ಚೇತನ್ ತುಂಬ ವರ್ಷದಿಂದ ಸೂರ್ಯನ ಜೊತೆ ಫ್ರೆಂಡ್ಶಿಪ್ಪಲ್ಲಿದ್ದಾನೆ, ಹಾಗಿದ್ಮೇಲೆ ಸೂರ್ಯ ಸಹಾಯ ಮಾಡಲೇಬೇಕಲ್ವೇನಮ್ಮ ಅಂತ ಹೇಳಿ ರವಿ ಹೇಳ್ತಿರ್ಬೇಕಾದ್ರೆ, ಸಹಾಯ ಅಂತ ಬಂದರೆ 5, 10 ಅಂತ ಕೊಟ್ಟು ಸುಮ್ಮನೆ ಇರ್ಬೇಕು ಕಣೋ, ಈ ಥರ ಸಂಪಾದನೆ ಮಾಡ್ತಿರೋ ಕಾರನ್ನು ತೊಗೊಂಡೋಗಿ ಅಡ ಇಡೋದಲ್ಲ ಅಂತ ಹೇಳ್ತಾಳೆ ಶಾಂತಿ. ಅದು ಅಲ್ಲದೆ ಇನ್ನು ಮುಂದೆ ಇವನ ಹೆಂಡತಿ ಹೂಮಾರಿನೇ ಇವನನ್ನೇ ಸಾಕಾಗಬೇಕಾಗಿರುತ್ತೋ ಏನೋ ಅಂಥೇಳಿ ಶಾಂತಿ ಕೊಂಕಾಡ್ತಾಳೆ. ಇದನ್ನು ಕೇಳ್ತಿದ್ದ ಸೂರ್ಯ ಹೇಳ್ತಾನೆ, ನೋಡು ಸಕ್ಕರೆ, ಆ ಥರ ಕೂತ್ಕೊಂಡು ತಿನ್ನೋದಕ್ಕೆ ನಾನೇನು ಸೋಂಬೇರಿ ಅಲ್ಲ. ಅದು ಅಲ್ಲದೆ ಹೆಂಡತಿ ಕಾಸಲ್ಲಿ ಕೂತ್ಕೊಂಡು ತಿಂದರೆ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡೋನಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅತ್ತೆ ಇವರೇನು ದುಡ್ಡನ್ನು ತಗೊಂಡು ಹೋಗಿ ಹಾಳು ಮಾಡಿ ಬಂದಿಲ್ಲ, ಅದು ಅಲ್ಲದೆ ಬೇರೆಯವ್ರ ದುಡ್ಡನ್ನು ಯಾಮಾರಿಸ್ಕೊಂಡು ಹೋಗಿರೋರು ಅಲ್ಲ ಅಂತ ಹೇಳಿ ಮೀನಾ ಅವರು ಕೋಪವಾಗಿ ಹೇಳ್ತಾ ಮನೋಜ್ ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಮನೋಜ್ ಅವ್ರನ್ನೂ ಕೋಪದಲ್ಲಿ ಗುರಾಯಿಸ್ತಾನೆ. ಆಗ ಮನೋಜ್ ಹೇಳ್ತಾನೆ, ಏನಮ್ಮ ಮೀನಮ್ಮ, ನನ್ನ ಬಗ್ಗೆನೇ ಭಾರಿ ಮಾತಾಡ್ತಾ ಇದೆಯಲ್ಲ, ಭಾರಿ ಹೆಚ್ಕೊಂಡ್ಬಿಟ್ಟಿದ್ಯಾ ಅಂಥೇಳಿ ಮನೋಜ್ ಹೇಳ್ತಾನೆ. ನಾನೇನೋ ಮಾತಿನ ಬರದಲ್ಲಿ ಹೇಳಿದೆ, ಅದನ್ನೇ ನೀವು ನಿಮ್ಮ ಮನ್ಸಿಗೆ ಹಚ್ಕೊಂಡೆ ನಾನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಮೀನಾ ಜೋರಾಗಿ ಹೇಳ್ತಾಳೆ. ಆಗ ಸೂರ್ಯ, ನೀನು ಮಾಡಿರೋದು ಕರೆಕ್ಟಾಗಿದೆ ಕಣಮ್ಮ ಅಂಥೇಳಿ ಹೇಳ್ತಾಳೆ ಮೀನಾಗೆ. ಹೌದು, ಕಷ್ಟಪಟ್ಟು 2ನೇ ಕಾರನ್ನು ತಗೊಂಡಿದ್ದೆ, ಅದನ್ನ ಈಗ ಅಡ ಇಟ್ಟಿದೆಯಲ್ಲ, ಈಗ ಬಡ್ಡಿ ಕಟ್ಟೋದು ಹೇಗೆ ಅಂಥೇಳಿ ರಂಗನಾಥ್ ಅವ್ರು ಕೇಳ್ತಾ ಇರಬೇಕಾದ್ರೆ ಸೂರ್ಯ ಹೇಳ್ತಾನೆ, ನಾನು ಬರೀ ಅದನ್ನ ಅಡ ಇಟ್ಟು ಬಂದಿದ್ದೀನಪ್ಪ, ಅದರನ್ನು ಡ್ಯೂ ಎಲ್ಲ ಸೇರಿಸ್ಬಿಟ್ಟು ಚೇತನ್ನೇ ಕಟ್ಕೊಂಡು ಹೋಗ್ತಾನೆ, ಏನೂ ಪರವಾಗಿಲ್ಲ ಅಂತೇಳಿ ಹೇಳ್ತಾನೆ ಸೂರ್ಯ. ಇದನ್ನೆಲ್ಲ ಕೇಳ್ತಾ ಇದ್ದಿದ್ದು ಮನೋಜ ಹೇಳ್ತಾನೆ, ಅವನೇನಾದರೂ ಕಟ್ಟಲಿಲ್ಲ ಅಂತ ಅನ್ಕೋ, ತಿಂಗಳ ಅದು ನಿನ್ನ ತಲೆ ಮೇಲೆ ಬರುತ್ತೆ, ಕಾರ್ನ ಬೇರೆ ಎತ್ಕೊಂಡು ಹೋಗ್ಬಿಟ್ಟಾರ್ತಾರು, ಹುಷಾರ್ ಅಂತೇಳಿ ಹೇಳ್ತಾನೆ ಮನೋಜ್ ಸೂರ್ಯಗೆ. ಸೂರ್ಯ ಎಷ್ಟೇ ಫ್ರೆಂಡ್ ಆಗಿದ್ರೂ ಕೂಡ ನಾವು ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಬೇಕು ಆಯಿತಾ ಅಂಥೇಳಿ ರವಿ ಮುನ್ನೆಚ್ಚರಿಕೆ ಕೊಡ್ತಾನೆ. ನೀವು ಕೆಟ್ಟರೆ ಬುದ್ಧಿ ಬರೋದು, ಸುಮ್ಮನಿರು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ಬೇಕಾರೆ ರಂಗನಾಥ್ ಅವ್ರು ಹೇಳ್ತಾರೆ, ನೀನು ಯಾವಾಗಲೂ ಸೂರ್ಯಂಗೆ ಕೆಟ್ಟದನ್ನೇ ಬಯಸ್ತೀಯಲ್ಲ, ನಿಂಗೆ ಬೇಜಾರಾಗಲ್ವಾ, ಮುಚ್ಚು ಬಾಯಿ ಅಂಥೇಳಿ ಬೈತಾರೆ ರಂಗನಾಥ್ ಅವರು. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಹೇಗಿದ್ರೂ ಅರುಣ್ಗೆ ಸೂರ್ಯ ನೋಡಿದ್ರೆ ಆಗೋದೇ ಇಲ್ಲ, ಇಲ್ಲಿ ಚೇತನ್ನ ಗಾಳವಾಗಿ ಇಟ್ಕೊಂಡು ಈ ಥರ ಆಟ ಆಡಿಸ್ತಾ ಇದ್ದಾರೆ, ಅಷ್ಟು ನಿಂಗೆ ಅರ್ಥ ಆಗಲ್ವೇನೆ, ಸುಮ್ಮನಿರು ಅಂತ ಹೇಳಿ ಶಾಂತಿಗೆ ಬೈದ್ಬಿಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.